ಬಾಡಿಗರ ಹಟ್ಟಿ ರಸ್ತೆ ವಿಸ್ತರಣೆಗೆ ತೆರವು ಮಾಡಲಾಗ್ತಾ ಇತ್ತು, ಮನೆಗಳ ತೆರವನ್ನ ಮಾಡಲಾಗ್ತಾ ಇತ್ತು. ಅದನ್ನು ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಚಿತ್ರದುರ್ಗದ ಕವಾಡಿಗರಹಟ್ಟಿ ರಸ್ತೆ ವಿಸ್ತರಣೆ ಕಾರಣಕ್ಕೋಸ್ಕರ ಮನೆ ತೆರವು ಮಾಡಲಾಗ್ತಾ ಇತ್ತು. ಮನೆಗಳ ತೆರವನ್ನ ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಅರೆಬೆತ್ತಲೆಯಾಗಿ ಚಪ್ಪಲಿಯಲ್ಲಿ ಹೊಡೆದುಕೊಂಡು ಕಿಡಿಕಾರಲಾಗ್ತಾ ಇದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕವಾಡಿಗರಹಟ್ಟಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಹಾಗೂ NHAI ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿ ತಪ್ಪು ಮಾಡಿದ್ವಿ ಅಂತ ಕಿಡಿಕಾರ್ತಾ ಇದ್ದಾರೆ. ಬಾಳೆಕಾಯಿ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದಂತ ದಲಿತ ಮುಖಂಡರ ಹೋರಾಟ ಅರೆಬೆತ್ತಲೆಯಲ್ಲಿ ಚಪ್ಪಲಿಯಲ್ಲಿ ಹೊಡೆದುಕೊಂಡು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆನ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಜನರು ತುಂಬ ಬಡವರಾಗಿರೋದ್ರಿಂದ ಅವರ ಒಂದು ಮನವಿ ಏನಪ್ಪ ಅಂದರೆ, ನಮಗೆ ತುಂಬ ಬಡವರು, ಬಾಡಿಗೆ ಮನೆಯೆಲ್ಲ ಹೋಗಲಿಕ್ಕೆ ಕಷ್ಟ ಆಗುತ್ತೆ, ನಮಗೆ ನಗರಸಭೆಯಿಂದ ನಿವೇಶನ ಕೊಟ್ಟರೆ ನಾವು ಮನೆ ಆದರೂ ಕಟ್ಕೊಂಡಿರ್ತೀವಿ ಅನ್ನೋದು ಅವ್ರದ್ದು ಅಹವಾಲು ಭಾಳ ದಿನಗಳಿಂದ ಇದೆ. ಅದು ಸಂಬಂಧಪಟ್ಟಂಗೆ ಈ ಹಿಂದೆ ನಾವು ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ನಗರಸಭೆಯಿಂದ ನಾವು ಮೀಟಿಂಗನ್ನು ಮಾಡಿದ್ದೀವಿ. ಆ ಮೀಟಿಂಗಲ್ಲೂ ಸಹ ಏನು ನ್ಯಾಷನಲ್ ಹೈವೇದವರು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನಾವು ತೊಗೊಂಡ್ಬಿಟ್ಟು, ಆಮೇಲೆ ಈ ಹಿಂದೆ ಇದ್ದಂಥ ಕಮಿಷನರು ಸಹ ಸ್ಥಳ ಪರಿಶೀಲನೆ ಮಾಡಿ ಪ್ರತಿಯೊಂದನ್ನು ಸಹ ತಯಾರು ಮಾಡಿದ್ದಾರೆ. ಅದೇ ರೀತಿ ನಾವು ಮತ್ತೆ ಮೊನ್ನೆ ಲಾಸ್ಟ್ ವೀಕು ಒಂದು ಪರಿಶೀಲನೆಗೆ ಬಂದಿದ್ವಿ. ಆ ಸಂದರ್ಭದಲ್ಲೂ ಎಷ್ಟು ಮನೆಗಳು ಹೋಗುತ್ತೆ, ಯಾವ್ಯಾವು ಅಂತೇಳಿ ಒಂದು ವೆರಿಫಿಕೇಷನ್ನು ಸಹ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಈಗ ಶಾಸಕರೊಂದಿಗೆ ಈಗ ಆಲ್ರೆಡಿ ನಾವು ಒಂದು ಬಾರಿ ಈಗ ಆಲ್ರೆಡಿ ಕವಾಡಿಗರಹಟ್ಟಿ ಬಗ್ಗೆ ಚರ್ಚೆಯನ್ನು ಸಹ ಮಾಡಿದ್ವಿ. ರೋಡ್ಗಳಿಗೆ ಮನೆಗಳು ಹೋಗ್ತದವೆ, ಅವ್ರು ನೋಡಿದರೆ ಇವಾಗ ಖಾಲಿ ಮಾಡೋಂತ ಏಕದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಾಗಿರೋಕ್ಕಾಗಲ್ಲ. ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದರೆ ಅವ್ರಿಗೆ ದುಡ್ಡು ಬೇಕಾದ್ರೆ ವಾಪಸ್ ಹಾಕ್ತೀವಿ ನಾವು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಪ್ರತಿಭಟನೆಯನ್ನ ನೋಡ್ತಾ ಇದ್ವಿ, ಅಲ್ಲಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಂದ್ರೆ ಅವರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಟಿರ್ತಾರೆ, ಅದಾದ್ಮೇಲೆ ತೆರವು ಆಗ್ತಾ ಇರುತ್ತೆ. ಅಂದ್ರೆ ಪರಿಹಾರ ಅಂದ್ರೆ ಏನ್ ಕೊಟ್ಟಿದ್ದಾರೆ ಅವರಿಗೆ? ಬೇರೆ ಏನಾದರೂ ನಿವೇಶನ ಕೊಡ್ತಾ ಇರ್ತಾರ ಅಥವಾ ಅದಕ್ಕೆ ದುಡ್ಡನ್ನ ಕೊಟ್ಬಿಟ್ಟು ಸೆಟಲ್ಮೆಂಟ್ ಮಾಡಿರುವಂತ ಕೆಲಸ ಆಗಿದೆಯಾ ಅಲ್ಲಿ? ಪೃಥ್ವಿರಾಜ್, ಏನು ಚಿತ್ರದುರ್ಗದ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಕವಾಡಿಗರಹಟ್ಟಿಯ ನಿವೇಶನಗಳನ್ನ, ಅಲ್ಲಿ ಮನೆಗಳನ್ನ ಕಟ್ಕೊಂಡು ಏನು ವಾಸ ಮಾಡ್ತಾ ಇದ್ರು, ಅದು ಈಗೇನು ಚಿತ್ರದುರ್ಗದಿಂದ ಶಿವಮೊಗ್ಗಕ್ಕೆ ತೆರಳುವಂತ ರಾಷ್ಟ್ರೀಯ ಹೆದ್ದಾರಿ ಇದೆ, ಅದರ ಅಗಲೀಕರಣಕ್ಕಾಗಿ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಶುರು ಮಾಡಿರುವಂತ NHAI ಮತ್ತು ಜಿಲ್ಲಾಡಳಿತ ಈಗಾಗಲೇ ಅವ್ರಿಗೆ ಅಲ್ಲಿ ಖಾತೆ ಇರುವವರಿಗೆ ಒಂದು ರೇಟು ಮತ್ತೆ ಇಲ್ಲದೆ ಇರೋರಿಗೆ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಈಗ ಅವ್ರಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಹಿಂದೆ ಏನು ಕಲುಷಿತ ನೀರಿನ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಅಲ್ಲಿಯ ಏನು ಮನೆಗಳು ಹೈವೇಗೆ ಹೋಗ್ತವೆ ಅನ್ನುವಂತ ಮಾಹಿತಿ ಏನು ಇತ್ತು, ಅದನ್ನ CM ಸಿದ್ದರಾಮಯ್ಯ ಅವರು ಕೂಡ ಅಹವಾಲನ್ನ ಸಲ್ಲಿಸುವ ಮೂಲಕ ಅವರಿಗೆ ನಿವೇಶನಗಳನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ. ಆ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರಿಗೆ ನಿವೇಶನ ಬದಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ಆಗ್ರಹಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವಂತದ್ದು. ಅವರಿಗೆ ನಿವೇಶನ ಕೊಡ್ಲಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ನಿವೇಶನಗಳನ್ನ ಕೊಡದೇ ಇರುವಂತದ್ದು ಈಗ ಇವರಿಗೆ ಸಂಕಷ್ಟಕ್ಕೆ ತಂದು ಹೊಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಏಕಾಏಕಿ ಬಂದು ಮನೆಗಳನ್ನ ತೆರವು ಮಾಡಿ ಮನೆಗಳನ್ನ ಹೊಡೆದ ಹಾಕಿದ್ರೆ ಮಕ್ಕಳ ಮರಿಗಳನ್ನ ಕಟ್ಕೊಂಡು ಕೂಲಿ ನಾಲಿ ಮಾಡುವಂತ ನಮ್ಮ ಕುಟುಂಬಗಳು ಎಲ್ಲಿ ಹೋಗಿ ಜೀವನ ಮಾಡಬೇಕು? ಮತ್ತೆ ನಾವು ಕಷ್ಟಪಡುವಂತ ಈ ದಿನಗಳಲ್ಲಿ ಹೀಗೆ ಬೀದಿಗೆ ಹೋಗಿ ಜೀವನ ಮಾಡ್ಬೇಕನ್ನುವಂತ ಪ್ರಶ್ನೆಯನ್ನ ಇಟ್ಟಿರುವಂತ ಸ್ಥಳೀಯರು ಈಗ ಮನೆಗಳನ್ನ ತೆರವು ಮಾಡ್ಲಿಕ್ಕೆ ಬಿಡೋದಿಲ್ಲ, ನಮಗೆ ಏನು ನೀವು ಕಾಂಪನ್ಸೇಷನ್ ಅನ್ನು ಕೊಟ್ಟಿದ್ರಿ ಇದನ್ನ ವಾಪಸ್ ತಗೊಳ್ಳಿ, ನಮಗೆ ಮೊದಲು ನಿವೇಶನಗಳನ್ನ ಕೊಡಿ, ಅದಾದ್ಮೇಲೆ ನಾವು ಮನೆಗಳನ್ನ ಹೊಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತೀವಿ ಅನ್ನೋಂತ ಆಗ್ರಹವನ್ನ ಮತ್ತೆ ಅದಕ್ಕೆ ವಿರೋಧವನ್ನ ಹೊರಟಿರುವಂತದ್ದು. ಜೊತೆಗೆ ಅಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿ ಏನು ಆ ಪ್ರತಿಭಟನೆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ನಾವು ಓಟ್ ಹಾಕಿ ತಪ್ಪು ಮಾಡಿದೀವಿ ಅನ್ನೋಂತಹ ಅಸಮಾಧಾನ ಮತ್ತು ಆಕ್ರೋಶವನ್ನ ಹೊರಹಾಕುವ ಮೂಲಕ ಚಪ್ಪಲಿ ಕಾಲಿನಲ್ಲಿದ್ದಂತ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹೊಡೆದುಕೊಂಡು ಅವರು ಪ್ರತಿಭಟನೆ ಮಾಡಿರ್ತಕ್ಕಂಥ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಮುಜುಗರ ತರುವಂತ ಸ್ಥಿತಿ ಇಲ್ಲಿ ಬಂದಾಗಿದೆ. ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ.